ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ. ಈ ಜಗತ್ತಿನಲ್ಲಿ ಹರಿಹರರ ಮಗನೆಂದೇ ಖ್ಯಾತನಾದವನು ಮಣಿಕಂಠ. ಮಹಿಷಿಯ ಸಂಹಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಜನ್ಮವನ್ನು ತಾಳಿದವನೇ ಅಯ್ಯಪ್ಪ. ಹರಿಹರರ ಸುತನೆಂದೇ ಎಲ್ಲರೂ ಪ್ರೀತಿಯಿಂದ ಈತನನ್ನ ಕರೆಯುತ್ತಾರೆ. ಯಾವುದೇ ಜಾತಿ ಧರ್ಮ ಪಂಥ ಭೇದಗಳಿಲ್ಲದೆ, ಯಾವುದೇ ತಾರತಮ್ಯವಿಲ್ಲದೆ ಮನಸಾರೆ ಎಲ್ಲರಿಂದ ಪೂಜೆಗೊಳ್ಳುವಂತಹ ಇಷ್ಟಾರ್ಥ ದೇವರು ಅಂತಂದ್ರೆ ಅದು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ಮಾತ್ರ. ಮನದಲ್ಲಿ ನೋಡೋ ಆಸೆ ತುಂಬಿರಲು. ಕಾರ್ತಿಕ ಮಾಸ ಬಂದರೆ ಸಾಕು, ಎಲ್ಲರೂ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸಿ ಹಾಗೂ ಅಯ್ಯಪ್ಪನ ವ್ರತವನ್ನ ಬಹಳ ನಿಷ್ಠೆಯಿಂದ ಮಾಡ್ತಾರೆ. ಈ ಆಚರಣೆ ಇವತ್ತಿನಿಂದ ನಿನ್ನೆಯಿಂದ ಮೊನ್ನೆಯಿಂದ ಬಂದದ್ದಲ್ಲ, ಸುಮಾರು ವರ್ಷಗಳಿಂದ ಈ ಆಚರಣೆ ಹಾಗೇ ನಡೆದುಕೊಂಡು ಬಂದಿದೆ. ಯಾವುದೇ ಸಂಪ್ರದಾಯದ ಲೋಪದೋಷಗಳಿಲ್ಲದೆ ಹಾಗೂ ಆ ಸಂಪ್ರದಾಯದಲ್ಲಿ ಏರುಪೇರುಗಳಿಲ್ಲದೆ ಈ ಶಿಷ್ಟಾಚಾರ ನಡೆದುಕೊಂಡು ಬಂದಿದೆ. ಇದೇ ಕಾರ್ತಿಕ ಮಾಸದಲ್ಲಿ ಅಯ್ಯಪ್ಪನ ಭಕ್ತರು ಅಯ್ಯಪ್ಪ ಮಾಲೆಯನ್ನು ಧರಿಸುವ ಮೂಲಕ ಕಟ್ಟುನಿಟ್ಟಿನ ಹಾಗೂ ನಿಯಮಬದ್ಧ ವ್ರತವನ್ನ ಮಾಡಿ ದೇಶದ ಹಲವು ಮೂಲೆ ಮೂಲೆಗಳಿಂದ ಸ್ವಾಮಿ ಅಯ್ಯಪ್ಪನ ದರ್ಶನವನ್ನ ಪಡೆಯುವುದಕ್ಕೆ ಕೇರಳದ ಶಬರಿಮಲೆಗೆ ತೆರಳುತ್ತಾರೆ. ಕರಿಮಲೆಯ ಮೇಲೆ ನಡೆವಾಗ ನೀನು ಎಲ್ಲೆಲ್ಲೂ ಬೀಸೋ ತಂಗಾಡಿಯೇ. ದಟ್ಟ ಅರಣ್ಯದಲ್ಲಿ ಕಾಲ್ನಡಿಗೆಯಲ್ಲಿ ತೆರಳಿ ಅಯ್ಯಪ್ಪನ ದರ್ಶನವನ್ನ ಪಡೆದು ಕೃತಾರ್ಥರಾಗ್ತಾರೆ. ನಂಬಿ ಬಂದಂತಹ ಹಾಗೂ ಭಕ್ತರು ಬೇಡಿದಂತಹ ಇಷ್ಟಾರ್ಥಗಳನ್ನ ಶಬರಿಮಲೆಯ ಬೆಟ್ಟದ ಮೇಲೆ ಕುಳಿತುಕೊಂಡು ಆ ಅಯ್ಯಪ್ಪ ಎಲ್ಲ ಭಕ್ತರನ್ನ ಅನುಗ್ರಹಿಸಿ ಅವರನ್ನ ರಕ್ಷಿಸುತ್ತಾನೆ ಹಾಗೂ ಕಾಪಾಡುತ್ತಾನೆ. ಸಾಮಾನ್ಯವಾಗಿ ಒಂದು ಊರು ಅಂದಮೇಲೆ ಎಲ್ಲಾ ದೇವರ ದೇವಸ್ಥಾನಗಳನ್ನ ನಾವು ಅಲ್ಲಿ ಕಾಣ್ತೀವಿ. ಎಲ್ಲರೂ ಕೂಡ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಅಂದ್ರೆ ನಾವು ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಸಾಮಾನ್ಯವಾಗಿ ಗಣೇಶನ ದೇವಾಲಯವನ್ನ ಅಥವಾ ಯಾವುದಾದ್ರೂ ದೇವಿಯ ದೇವಾಲಯವನ್ನ ನೋಡಿರ್ತೀವಿ. ಆದರೆ ಧರ್ಮಶಾಸ್ತ್ರ ಶ್ರೀ ಅಯ್ಯಪ್ಪನ ದೇವಾಲಯವನ್ನ ನಿರ್ಮಿಸೋದು ಅಂತಂದ್ರೆ ಅದು ಎಲ್ಲೋ ಒಂದು ಕಡೆ ಮಾತ್ರ ನಮಗೆ ಅಯ್ಯಪ್ಪನ ದೇವಾಲಯ ನೋಡೋಕ್ಕೂ ಸಿಗುತ್ತೆ. ಅಂತಹದ್ದೇ ಶಬರಿಮಲೆಯಲ್ಲಿರುವಂತಹ ಅಯ್ಯಪ್ಪನ ದೇವಾಲಯ ಹೇಗಿದೆಯೋ ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ಇದೀಗ ಮತ್ತೊಂದು ಅಯ್ಯಪ್ಪನ ದೇವಾಲಯ ನಿರ್ಮಾಣವಾಗಿದೆ. ಸ್ವಾಮಿ ಶರಣಮಯ್ಯಪ್ಪ. ನಾವು ಫಸ್ಟ್ ನಾನು ಬಹಳ ಕಷ್ಟದಲ್ಲಿ ಇದ್ದೆ. ಕಷ್ಟದಲ್ಲಿ ಅಂದರೆ ಕೂಲಿ ಮಾಡಿಕೊಂಡು 1 ರೂಪಾಯಿ ಕೂಲಿ ಮಾಡಿದ್ದೀನಿ, 2 ರೂಪಾಯಿ ಕೂಲಿ ಮಾಡಿದ್ದೀನಿ. చాలా ಕಷ್ಟದಲ್ಲಿದ್ದೆ. ಕಷ್ಟ ಬಂದ ಅಯ್ಯಪ್ಪನಿಗೆ ಮಾಲೆ ಹಾಕಿ 28 ವರ್ಷ ಮಾಲೆ ಹಾಕಿದ ಮೇಲೆ ನಾನು ಸ್ವಲ್ಪ ಡೆವಲಪ್ ಆಗಿ ಚೆನ್ನಾಗಿ ಎದ್ಕೊಂಡು ಆಮೇಲೆ ಭಗವಂತನ ನಾನು ಬೇಡಿಕೊಂಡು ಅಯ್ಯಪ್ಪನ ಬೇಡಿಕೊಂಡ ಮೇಲೆ ಒಂದು 5 ಫ್ಲೋರ್ ಮನೆ ಕಟ್ಟಿ ಆಮೇಲೆ ತಿರ್ಗಿ ಈ ದೇವಸ್ಥಾನ 2ನೇ ಸಲ ದೇವಸ್ಥಾನನೂ ಕಟ್ಟಿದ್ದೀನಿ. ನನಗೆ ಭಗವಂತ ಏನೂ ಅನ್ಯಾಯ ಮಾಡಿಲ್ಲ, ಮೋಸನೂ ಮಾಡಿಲ್ಲ. ನಾನು ಜನನೂ ಹೋಗಿ ನಂಬೋಕ್ಕೂ ಹೋಗಲ್ಲ. ನಾನು ಈ ಕಾಲದಲ್ಲಿ ಪ್ರಳಯ ಆಗ್ಬಿಡುತ್ತೆ ಕೇರಳದಲ್ಲಿ, ಶಬರಿಮಲೆಗೆ ಹೋಗೋಕ್ಕಾಗಲ್ಲ, ಸೊ ಇಲ್ಲಿ ಬಂದು ದರ್ಶನ ಮಾಡ್ಕೋಬೋದು. ಅಲ್ಲಿ ಶಬರಿಮಲೆಯಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿಬಿಟ್ರೆ ತಿರ್ಗಿ ದರ್ಶನಕ್ಕೆ ಇರುಮುಡಿಗೆ ಎಲ್ಲರೂ ಬರ್ಬೋದು, ಹೋಗ್ಬೋದು. ಇವರು ಬಂದವ್ರಿಗ ಎಲ್ಲರಿಗೂ ಬನ್ನಿ, ಜನಗಳೆಲ್ಲ ಬನ್ನಿ, ಸ್ವಾಮಿನ ನಂಬಿಕೊಂಡು ಬನ್ನಿ. ಅಯ್ಯಪ್ಪನ ಆತನದಲ್ಲಿ ನಂಬಿಕೊಂಡು ಬಂದು ನಾವು ಕಷ್ಟ ಹಿಂಗಿದೆ ಸ್ವಾಮಿ, ನಮ್ಮನ್ನು ಚೆನ್ನಾಗಿ ಮಾಡು, ನಿಮ್ಮ ಸೇವೆ ಮಾಡ್ತೀನಿ ಅಂದರೆ ಅಯ್ಯಪ್ಪ ನಿಮಗೆ ಒಳ್ಳೇದು ಮಾಡ್ತಾನೆ. ನಿಜ, ನಮ್ಮ ಬೆಂಗಳೂರಿನ ಸರ್ಜಾಪುರ ರಸ್ತೆಯಲ್ಲಿರುವಂತಹ ಜುನ್ನಾಸಂದ್ರ ಎಂಬಲ್ಲಿ ಮತ್ತೊಂದು ಮಾದರಿಯ ಅಂದರೆ ಶಬರಿಮಲೆಯ ಮಾದರಿಯ ಆಲಯವೊಂದು ನಿರ್ಮಾಣಗೊಂಡಿದ್ದು ಇಂದು ತತ್ವಮಸಿ ಅಯ್ಯಪ್ಪ ಸ್ವಾಮಿಯ ದೇವಾಲಯವೂ ಕೂಡ ಲೋಕಾರ್ಪಣೆಗೊಂಡಿದೆ. ಈ ದಿನ ಜುನ್ನಸಂದ್ರ ಗ್ರಾಮದ ಅಂದರೆ ಮುಂದೆ ಗ್ರಾಮಾಂತರ ಆಗಿತ್ತು, ಈಗ ನಗರಸಭೆ ಆಗಿದೆ, ಬೆಂಗಳೂರು BBMP ವ್ಯಾಪ್ತಿಯಲ್ಲಿ ಇದೆ. ಈ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತುಂಬ ಶೀಟ್ ಮನೆಯಿಂದ ಕಟ್ಟಿ ಇವತ್ತು ಈ ಎತ್ತರಕ್ಕೆ ಬೆಳೆದಿದೆ ಅಂದರೆ ನಮ್ಮ ಮಾವನರಾದ ಅಣ್ಣಯ್ಯಪ್ಪನವರು ಅಲಿಯಾಸ್ ಮುಂಚಿನಪ್ಪ ತುಂಬ ಶ್ರಮಪಟ್ಟು ಈ ದೇವಸ್ಥಾನನ ಕಟ್ಟಿದ್ದಾರೆ. ಈ ದೇವಸ್ಥಾನ ನಗರ ವ್ಯಾಪ್ತಿ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಆಶೀರ್ವಾದ ತಗೊಂಡು ಈ ದೇವಸ್ಥಾನನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಆ ಅಯ್ಯಪ್ಪ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅಯ್ಯಪ್ಪ ಅಂದರೆ ಒಂದು ಬುದ್ಧ ಇದ್ದಂಗೆ. ಬುದ್ಧ ಯಾವ ರೀತಿ ಇದ್ರೋ ಅದೇ ರೀತಿ ಅಯ್ಯಪ್ಪನ ವಿಗ್ರಹನೂ ಅದೇ ಥರ ಇದೆ. ಆ ಬುದ್ಧನ ಮಾರ್ಗದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಈ ದೇವಸ್ಥಾನವನ್ನು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ
ಈ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಕೇಳ್ಕೊತೀನಿ. ಬಟ್ ಸರ್, ಈಗ ತುಂಬ ಜನ ಶಬರಿಮಲೆಯಲ್ಲಿ ಈ ಥರ ಫ್ಲಡ್ಸ್ ಆಗಿರುತ್ತೆ, ಪ್ರವಾಹ ಆಗಿರುತ್ತೆ, ಹೋಗೋಕ್ಕಾಗಲ್ಲ. ಹೌದು. ಆ ಒಂದು ಟೈಮಲ್ಲಿ ನಾವು ಇಲ್ಲಿ ಬಂದು ಹಾಂ, ಈ ಕೇರಳ ಆ ಕಡೆ ಎಲ್ಲ ಹೋದಾಗ ತುಂಬ ಮಳೆ ಬಂದು ಗುಡ್ಡ ಕುಸಿದ ಈ ಥರ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ಕ್ಷೇತ್ರದಲ್ಲಿ ಬಂದು ನೀವು ದರ್ಶನ ಮಾಡಿಕೊಂಡು ಸ್ವಾಮಿ ಸನ್ನಿಧಿಗೆ ಬಂದು ಈ ದೇವರ ಆಶೀರ್ವಾದ ಪಡ್ಕೋಬೇಕಂತ ಈ ಸುತ್ತಮುತ್ತ ಜನತೆಯಲ್ಲಿ ಕೇಳ್ಕೊಳ್ತೇನೆ. ಸೊ ನೀವು ಯಾವತ್ತಾದ್ರೂ ಹೋಗಿದ್ದೀರಾ ಶಬರಿಮಲೆ? ಹಾಂ, ಹೋಗಿದ್ದೀನಿ. ಅಂದರೆ ಅಲ್ಲಿ ಒಂದು ಹೇಳ್ಬೇಕಂದ್ರೆ ಒಂದು ಪವರು, ಅಂದರೆ ವಿಲ್ ಪವರ್ ಅಂತ ಹೇಳ್ತಾರಲ್ಲ, ಆ ಥರ ವೈಬ್ರೇಷನ್ ಆಗುತ್ತೆ ಆ ದೇವಸ್ಥಾನಕ್ಕೆ ಹೋದರೆ. ನಾನು ಮಾಲೆ ಹಾಕ್ಕೊಂಡು ಹೋಗಿಲ್ಲ, ಸಿವಿಲಲ್ಲೇ ಹೋಗಿದ್ದೀನಿ. ಸುಮಾರು 9 ಗಂಟೆ ಆ ದೇವಸ್ಥಾನದೊಳಗಡೆ ಇದೆ. ಹತ್ತಬೇಕಾದ್ರೇ ನಮಗೆ ತುಂಬ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿದೆ ದೇವಸ್ಥಾನ. ಲಕ್ಷಾಂತರ ಜನ ಹೋಗ್ತಾರೆ, ಆ ದೇವರ ಆಶೀರ್ವಾದ ಪಡ್ಕೊಳ್ತಾರೆ. ಆ ದೇವಸ್ಥಾನದಿಂದ ಒಳ್ಳೆಯ ಅನುಭವಗಳನ್ನು ತಗೊಂಡಿದ್ದಾರೆ ಜನ. ತುಂಬ ಜನ ಮಾಲೆ ಹಾಕಿದರೆ ಕೆಟ್ಟ ರೀತಿಯ ನಡ್ಕೊಳ್ತಾರೆ. ಅದೆಲ್ಲ ಖಂಡಿತವಾಗ್ಲೂ ತಪ್ಪು. ಕೆಟ್ಟ ರೀತಿಯಲ್ಲಿ ಯಾರೂ ತಗೊಳ್ಬೇಡಿ. ಈ 42 ದಿನ ಏನು ಮಾಲೆ ಹಾಕ್ಕೊಂಡು ಹೋಗ್ತೀರಾ, ಅದು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಡೋದಕ್ಕೆ ಕಾರಣ ಆಗುತ್ತೆ. ಭಕ್ತಿಯಿಂದ ನೀವು ಏನೇ ದೇವರಲ್ಲಿ ಕೇಳ್ಕೊಂಡ್ರು ಅದು ಒಳ್ಳೆಯದಾಗುತ್ತೆ ಅಂತ ಎಲ್ರಿಗೂ ಅನುಭವ ಇದೆ. ತುಂಬ ಜನ 25 ವರ್ಷ 30 ವರ್ಷ ಮಾಲೆಗಳಾಕಿರೋದು ಇದ್ದಾರೆ. ಅವ್ರ ಜೀವನಗಳಲ್ಲಿ ಬದಲಾವಣೆಗಳನ್ನು ನಾವು ನೋಡಿದ್ದೀವಿ. ತುಂಬ ತಪ್ಪುಗಳನ್ನ ಮಾಡ್ತಾರೆ. ದಯವಿಟ್ಟು ಯಾರೂ ತಪ್ಪುಗಳನ್ನು ಮಾಡಬೇಡಿ. ಸೊ ನಿಮ್ಗೆ ಹೆಂಗೆ ಅನಿಸ್ತು ಇಷ್ಟು ವರ್ಷದ ಒಂದು ಪರಿಶ್ರಮ? ಸರ್, ಸುಮಾರು ಒಂದು 30-35 ವರ್ಷದಿಂದ ನಾನು ಈ ದೇವಸ್ಥಾನ ನೋಡ್ತಾ ಇದ್ದೀನಿ. ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ನೋಡಿ ಏನೋ ಒಂದು ಪವರ್ ಇದೆ ಅನ್ನೋದಕ್ಕೆ ಈ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಮುಂದೇನು ಇನ್ನೂ ಚೆನ್ನಾಗಿ ಆಗಲಿ ಅಂತ ಅಯ್ಯಪ್ಪನಲ್ಲಿ ತಿಳ್ಕೊತೀವಿ. ಹೆಂಗೆ ಅನಿಸ್ತದೆ ಅವಾಗಿನ ನೋಡೋಕ್ಕೂ ಇವಾಗಿನ? ಅದ್ಭುತವಾಗಿದೆ, ಅದ್ಭುತವಾಗಿದೆ. ಎಲ್ಲ ಜನರಿಗೂ, ಕರ್ನಾಟಕ ಜನತೆಗೂ ಮತ್ತು ಈ ಸುತ್ತಮುತ್ತ ಗ್ರಾಮದ ಜನತೆಗೂ ಬಂದು ದೇವರಲ್ಲಿ ತಾವು ಏನು ಕೇಳ್ಕೊತೀರ, ದೇವರಲ್ಲಿ ಶ್ರದ್ಧಾಭಕ್ತಿಯಿಂದ ಕೇಳಿಕೊಂಡು ತಮ್ಮ ಜೀವನಗಳನ್ನು ಬದಲಾವಣೆ ಮಾಡ್ಕೊಳ್ಳಿ. ಕಟ್ಟಿಚಟಗಳನ್ನು ಬಿಟ್ಟು ದೇವರ ಕೃಪೆಗೆ ಪಾತ್ರರಾಗಲಿ ಅಂತ ಜನಗಳಲ್ಲಿ ಮನವಿ ಮಾಡ್ಕೊಳ್ತೇನೆ. ನಮ್ಮ ಸಮಗ್ರ ನ್ಯೂಸ್ನ ಮುಖ್ಯಸ್ಥರಾಗಿರುವಂತಹ ಶ್ರೀ ಲೋಕೇಶ್ ಸಿಗಡಿರವರ ಸಹೋದ್ಯೋಗದೊಂದಿಗೆ ಅಯ್ಯಪ್ಪ ಸ್ವಾಮಿಯ ದೇಗುಲವು ಲೋಕಾರ್ಪಣೆಗೊಂಡಿದೆ. ಇವತ್ತು ಮಾಲೆ ಹಾಕಿದ್ದು ಏನಕ್ಕೆ ಅಂದರೆ ಶಬರಿಮಲೆಯಲ್ಲಿ ಮೇಲ್ಶಾಂತಿ ಆಗಿದ್ರು. ಶಬರಿಮಲೆಯಲ್ಲಿ ಮೇಲ್ಶಾಂತಿ ಆಗಿದ್ರು, ಸ್ವಾಮಿಗಳು ಬಂದಿದ್ರಲ್ಲ, ಅವ್ರ ಕೈಯಲ್ಲಿ ಈ ಸತಿ ಹಾಕ್ಸ್ಕೊಳ್ಳೋಣ. ನಂದು ಇದು ಒಂದು 24ನೇ ವರ್ಷ ಇದು. ಈ ಸತಿ ಅವ್ರ ಕೈಯಲ್ಲಿ ಹಾಕ್ಸ್ಕೊಳ್ಳೋಣ ಅಂತ ಒಂದು. ಬಟ್ ತುಂಬ ಜನ ಅದೇ ಮಾಲೆ ಹಾಕಿರ್ತಾರೆ, ಒಂದಷ್ಟು ಕೆಟ್ಟ ಅಭ್ಯಾಸಗಳು ಅವ್ರಿಗೇನು ಹೇಳುತ್ತೆ? ಅಲ್ಲ, ಕೆಟ್ಟ ಅಭ್ಯಾಸಗಳು ಅಂದರೆ ಸ್ವಲ್ಪ ಕೆಲವೊಬ್ಬರು ಈ ಮಾಲೆ ಹಾಕೋದು ಅದ್ರ ಬಗ್ಗೆ ಗೊತ್ತಿರಲ್ಲ ಅವ್ರಿಗೆ. ಅದ್ರದ್ದು ಪವರ್ ಏನು, ಅಯ್ಯಪ್ಪ ಸ್ವಾಮಿದು ಏನು ಪವರ್ ಇದೆ ಅದೆಲ್ಲ ತಿಳ್ಕೊಂಡಿರಲ್ಲ. ಸುಮ್ಮನೆ ಒಂದು ಶೋಕಿಗೆ ಒಂದು ಇದಕ್ಕೆ ಮಾಲೆ ಹಾಕ್ಬಿಡ್ತಾರೆ. ಅದು ತುಂಬ ತಪ್ಪು. ಅದು ಮಾಡಬಾರ್ದಂಗೆ. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಇನ್ನು ಮುಂದೆ ಯಾರೂ ಆ ಥರ ಕೆಟ್ಟ ಅಭ್ಯಾಸವನ್ನು ಮಾಡೋಕ್ಕೆ ಹೋಗ್ಬೇಡಿ. ಸೊ ನೀವು ಎಷ್ಟು ವರ್ಷದಿಂದ ಮಾಲೆ ಹಾಕ್ತಾ ಇದ್ದೀರಾ? ನಂದು ಇದು 24ನೇ ವರ್ಷ. ಸೊ ನಿಮ್ಮ ಉದ್ದೇಶ ಏನಿತ್ತು? ಅಂದರೆ ಫಸ್ಟ್ ಸ್ವಾಮಿನ ಮಾಲೆ ಹಾಕ್ಕೊಂಡು ಹೋದಾಗ ಸೊ ಏನೋ ಒಂದು ನಮ್ಮದು ಬೇಡಿಕೆ ವರ್ಷಕ್ಕೆ ನಾವು 2 ತಿಂಗಳು ದೇವ್ರಿಗೋಸ್ಕರನೇ ಬಿಟ್ಬಿಟ್ಟಿದ್ದೀವಿ. ಅಂದರೆ ದೇವ್ರಿಗೋಸ್ಕರನೇ ನಾವು ವರ್ಷಕ್ಕೆ 2 ತಿಂಗಳು ಇರ್ತೀವಿ. ಅಷ್ಟು ಪವರ್ಫುಲ್ ದೇವರು. ಏನೇ ಒಂದು ಕಾಯಿಲೆ ಆಗಲಿ ಇದೊಂದಾಗಲಿ ಎಲ್ಲದಕ್ಕೂ ನಮಗೆ ಇಮ್ಮಿಡಿಯೇಟು ಅಂದರೆ ಬಗೆಹರಿಸಿದ್ದಾರೆ. ಅದಕ್ಕೆ ಅದೊಂದು ಭಕ್ತಿ ಇದೆ. ನಾವು ನಮ್ಮ ತಂದೆ ಕಾಲದಿಂದ ನಾವು ಕಂಟಿನ್ಯೂಸ್ ಆಗಿ ಮಾಲೆ ಹಾಕ್ಕೊಂಡಿದ್ದೀವಿ. ನಿಮ್ಗೆ ಖುಷಿ ಆಯಿತಾ ಇಲ್ಲಿ ಅಯ್ಯಪ್ಪ ಸ್ವಾಮಿನ ಇಷ್ಟಪಟ್ಟು? ಮತ್ತು 100%. ಓಕೆ, ಜನರಿಗೆ ಏನು ಹೇಳೋಕ್ಕೆ ಇಷ್ಟ? ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿರಂದರೆ, ಇಲ್ಲಿ ಬಂದರೆ ದೇವ್ರು ನಂಬಬೇಕು. ಮೇಯ್ನು ದೇವ್ರ ಮೇಲೆ ನಂಬಿಕೆ ಇಡಬೇಕು. ಮತ್ತು ಪ್ರತಿಯೊಬ್ಬರು ಶಬರಿಮಲೆ ದೇವ್ರನ್ನ ತಿಳ್ಕೊಂಡ್ರೆ ಮಾತ್ರ ಅದಕ್ಕೆ ಮಾಲೆ ಹಾಕ್ಕೊಂಡು ಹೋಗಬೇಕು, ಬರಬೇಕು. ಅದು ತಿಳ್ಕೊಂಡ್ರೆ ಮಾತ್ರ ಅದು. ಇಲ್ಲ ಅಂದರೆ ದಯವಿಟ್ಟು ಯಾರು ಮಾಲೆ ಹಾಕೋಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ತಿಳ್ಕೊಬೇಕು. ದೇವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ನೀವು ಮಾಲೆ ಹಾಕಿ ಓಟ್ ಬನ್ನಿ. ಅದೇ ಹೇಳೋದು. ಸ್ವಾಮಿ ಶರಣು. ಅಂದರೆ ಚೇಂಜಸ್ ಏನು ಅಂದರೆ, ಈಗ ನೋಡಿ, ನಾವು ರೆಗ್ಯುಲರ್ ನಮ್ಮ ರೋಟೀನೇ ಬೇರೆ ಇರುತ್ತೆ. ಸಡನ್ನಾಗಿ ನಾವು ಮಾಲೆ ಹಾಕಿದಾಗ ನಾವೇ 41 ದಿವಸ ಹಾಕ್ತೀವಲ್ಲ, ನಾವು ಚಪ್ಪಲಿ ಇಲ್ದಿರ ನಡೀತೀವಿ. ಅದು ಮತ್ತು ಸ್ನಾನ ಬೆಳಗಿನ ಜಾವನೇ ತಣ್ಣೀರು ಸ್ನಾನ ಮಾಡ್ತೀವಿ, ಸಂಜೆನೇ. ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ. ಆದರೂ ದೇವ್ರಿಗೋಸ್ಕರ ಒಂದಿದು ಅಷ್ಟೇ.
ಅನುಭವ ಯಾವ ರೀತಿ ಅಂದರೆ ನಮಗೆ ನಾವು ರೆಗ್ಯುಲರಾಗಿ ವರ್ಷಕ್ಕೆ 2 ತಿಂಗಳು ಇರ್ತೀವಲ್ಲ, ಸುಮಾರು ಒಳ್ಳೆಯದಾಗಿದೆ. ಸುಮಾರು ಒಳ್ಳೆಯದಂದರೆ ನಮಗೆ 2 ತಿಂಗಳು ಬಂದು 1 ವರ್ಷ ಕಾಪಾಡೋದು ಆ ಥರ ಕೆಲಸಗಳಾಗಲಿ ಇನ್ನೊಂದಾಗಲಿ ಆರೋಗ್ಯ ಆಗಲಿ. ಹೌದೌದು ಸ್ವಾಮಿ. ಇನ್ನು ಇಂದು ನಡೆದ ಕಾರ್ಯಕ್ರಮದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಶಾಭಿಷೇಕ, ಮಹಾಮಂಗಳಾರತಿ ಮತ್ತು ಅನ್ನಸಂತರ್ಪಣಾ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿತ್ತು. ಇದರ ಜೊತೆಗೆ 100 ಜನ ಭಕ್ತರು ಅಯ್ಯಪ್ಪನ ದರ್ಶನವನ್ನು ಪಡೆದುಕೊಂಡು ಸ್ವಾಮಿಯನ್ನ ನೋಡಿ ಕಣ್ತುಂಬಿಕೊಂಡು ಆತನ ಕೃಪೆಗೆ ಪಾತ್ರರಾದರು. മന്ദിരത്തിലെ പ്രതിഷ്ഠാപന സമയത്ത് നമ്മ മാതിരി ആചാര്യന്മാർ ഒരു പ്രാർത്ഥന പണ്ണും. ശാന്തിരസ്തു ശിവം ചാസ്തു പുഷ്ടിരസ്തു സുമംഗലം സ്വസ്തിജാസ്തു സമൃദ്ധ്യസ്തു സർവേഷാം സന്തു സമ്പദ. இங்கே யார் இங்கே வந்து பிரார்த்தனை பண்ணுமோ அவருக்கெல்லாமே இந்த மாதிரி சாந்தி, சுஸ்தி, சமாதானம் எந்த பிரார்த்தனை பண்ணியோ யாவது அதற்கு எல்லாமே அவருக்கு கிடைக்கணும். அந்த மாதிரி எத்தனை காலம் இங்கே ஐயப்ப சுவாமி குடியிருக்கணும். யாவத் சந்திரஸ்ச சூரியஸ்ச யாவத் திஷ்டதி மேதினி தாவத் த்வயாத்ர லோகேஷ ஸ்தாதவ்யம் இஹ സർവദാ. സൂര്യചന്ദ്രാദി ഗ്രഹങ്ങൾ എന്ത കാലം വരെ ഇங்கே നിൽക്കുമോ അന്ത കാലം വരെ ഇங்கே யார் വന്ന് പ്രാർത്ഥന பண்ணுമോ അവർക്കെല്ലാമേ എല്ലാവിധ സൗഖ്യവും എല്ലാവിധ പ്രാർത്ഥനകളും ആശീർവാദങ്ങളും பண்ணி உங்களிവിടെ ഇരിക്കുങ്കോ இந்த மாதிரி ഒരു പ്രാർത്ഥന பண்ணிയിട്ട് പ്രതിഷ്ഠ பண்ணிയത്. അതുപോലെ തന്നെ അതുക്കുമപ്പുറം ഗീതയിൽ இங்கே ஒரு பூரா ஜெகத் பூரா ஒரு சைதன்யம் கிடைக்கும். அந்த சைதன்யத்துக்கு ஒரு ரூபம், பாவம் இந்த மாதிரி கொடுத்துருக்கு. அது தேவதா. ஈஸ்வரனுக்கு ரூபபாவம் கொடுக்கிறது தேவதா. அந்த தேவதைகள்கிட்ட உங்களுக்கு என்ன ஆக்ரகம் கிடைக்குமோ அதெல்லாமே பிரார்த்தனை பண்ணுங்கோ. இஷ்டான் போகான்ஹி போ தேவா தாஸ்யந்தே யஜ்ஞபாவிதா. இந்த மாதிரி கீதையில் பகவான் ஒரு வாக்கு பறஞ்சிருக்கு. அந்த மாதிரி உங்களை இந்த க்ஷேத்திரத்தில் வந்து உங்களுக்கு என்னென்ன வேணுமோ அதெல்லாமே உங்களை பிரார்த்தனை பண்ணுங்கோ. அது ശബരിമല അയ്യപ്പ സ്വാമി അവർക്ക് എല്ലാവർക്കും அந்த ஆக்ரக பூர்த்தீகரணம் பண்ணும். அதுக்கு எல்லாருமே இங்கே வந்து பிரார்த்தனை பண்ணுங்கோ. அந்த மாதிரி பிரார்த்தனை பண்ணுമ്പോൾ உங்களுடையഒക്കെ ആഗ്രഹങ്ങൾ സബലീകരിക്കുമ്പോൾ இந்த ക്ഷേത്രവും ശബരിമല പോലെ ലോകപ്രശസ്തി ആർജിക്കും. ಅದಕ್ಕೆ ಅಯ್ಯಪ್ಪ ಸ್ವಾಮಿ ನಮ್ಮ ಎಲ್ಲವരെയും അനുഗ്രഹിക്കും. ಕ್ಯಾಮರಾ ಜರ್ನಲಿಸ್ಟ್ ವಿನೋದ್ ಜೊತೆ ವಸಂತರಾಜ್.